ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ನಡೆಸುವಂತಹ ಕೆಎಸ್ ಪರೀಕ್ಷೆ ಎರಡೆರಡು ಬಾರಿ ಪರೀಕ್ಷೆ ನಡೆಸಿದ್ದರೂ ಕೂಡ ಮತ್ತೆ ಅದೇ ವಿವಾದ, ಅದೇ ಲೋಪದೋಷಗಳ ಎಡವಟ್ಟುಗಳನ್ನ ಮಾಡುತ್ತಿರುವ ಕೆಪಿಎಸ್ಸಿ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡುತ್ತಿದೆ ಎಂದು ರಾಜ್ಯದ ಕೆಎಸ್ ಪರೀಕ್ಷಾರ್ಥಿಗಳು ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಪ್ರತಿಭಟನೆಗೆ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ, ಆಮ್ ಆದ್ಮಿ ಪಕ್ಷ ಹಾಗೂ ಬಿಜೆಪಿ ಬೆಂಬಲವನ್ನ ನೀಡಿದ್ದು, ರಾಜ್ಯ ಸರ್ಕಾರ ಹಾಗೂ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಭಾಷೆಗೆ ಅಪಮಾನ ಮಾಡಿರುವ ಕೆಪಿಎಸ್ಸಿ ಆಯೋಗದ ಉನ್ನತ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಿ ಹಾಗೂ ಮರುಪರೀಕ್ಷೆ ನಡೆಸಿ, ಇಲ್ಲ ಮುಖ್ಯ ಪರೀಕ್ಷೆಗೆ ಅವಕಾಶ ಮಾಡಿಕೊಡಿ ಎಂದು ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿ ಚಂದ್ರು ಸರ್ಕಾರಕ್ಕೆ ಒತ್ತಾಯಿಸಿದರು. ಮೊದಲನೇದಾಗಿ ಸರ್ಕಾರದ ಬೇಜವಾಬ್ದಾರಿತನ, ಅದು ಇಲಾಖೆ ಯಾರೇ ಆಗಿರಲಿ, ಮುಖ್ಯಮಂತ್ರಿಗಳೇ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ಇದು ನಡೀತಾ ಇರತಕ್ಕಂಥದ್ದು ಗೊತ್ತಿದ್ದ ಮೇಲೂ ಕೂಡ ಯುವಕರ, ರಾಜ್ಯದ ಕನ್ನಡಿಗರ ಯುವಕರ ಭವಿಷ್ಯದ ಮೇಲೆ ಆಟ ಆಡ್ತಕ್ಕಂಥ ಕೆಲಸ ಒಳ್ಳೆಯದಲ್ಲ. ಕೆಪಿಎಸ್ಸಿ ಇರೋದೇನೆ ವಿದ್ಯಾಭ್ಯಾಸ ಮುಗಿದ ಒಂದು ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಕೆಲಸಕ್ಕೆ. ಆ ಕೆಲಸದಲ್ಲಿ ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಕರಡನ್ನು ಮಾಡಿ ಅದನ್ನು ಇಂಗ್ಲೀಷಿಗೆ ತರ್ಜೆ ಮಾಡಬೇಕೆ ಹೊರತು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಗ್ಲೋಬಲ್ ಇದರಲ್ಲಿ ಬರುತ್ತೋ ಅಥವಾ ವರ್ಡ್ ಟು ವರ್ಡ್ ಮಾಡೋದ್ರಲ್ಲಿ ಮೀನಿಂಗ್ ತಪ್ಪ, ಅದು ಪಾಸಾಗಿ ಆಗ್ತದೆ. ಫೇಲ್ ಆದರೂ ಪರವಾಗಿಲ್ಲ ಅಂತ ಮತ್ತೊಂದು ಪರೀಕ್ಷೆ ಮಾಡಿದ್ರೆ ಸಂತೋಷ, ಧನ್ಯವಾದ. ಅದರಲ್ಲೂ ಅದಕ್ಕಿಂತ ಜಾಸ್ತಿ ತಪ್ಪು ಮಾಡಿದ್ದಾದ್ಮೇಲೆ ಯಾರಿಗೆ ಶಿಕ್ಷೆ ಕೊಡಬೇಕು? ಈ ಯುವಜನತೆಗೆ ಶಿಕ್ಷೆ ಕೊಡಬೇಕಾಗಿರೋದು ಪರೀಕ್ಷೆಗೆ ಹೋಗೋ ಹುಡುಗರಿಗೆ, ನಿಮ್ಮ ಅಧಿಕಾರಿಗಳಿಗೆ, ನಿಮ್ಮ ಕೆಪಿಎಸ್ಸಿನ ವೈಂಡ್ ಅಪ್ ಮಾಡಿ ಹೊಸದು ಮಾಡಿ ಕಿತ್ತಾಕಿ ಅವ್ರನ್ನೆಲ್ಲನೂ ಮತ್ತು ಇದನ್ನು ಪೂರ್ತಿ ರದ್ದು ಮಾಡಿ ಹೊಸದಾಗಿ ಮರುಪರೀಕ್ಷೆ ಮಾಡಿ. ಆಗೋದೇ ಇಲ್ಲ ಅನ್ನೋದಾದರೆ ಇವರೆಲ್ಲರನ್ನೂ ಪ್ರಿಲಿಮ್ಸು ಇದಕ್ಕೆ ಮೇಯ್ನ್ ಪರೀಕ್ಷೆ ಕಳಿಸಿ ನೆಕ್ಸ್ಟ್ ಟೈಮ್ ಕೆಪಿಎಸ್ಸಿನ ಉದ್ಧಾರ ಆಗಬೇಕಾದ್ರೆ ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ. ರಾಜ್ಯದ ಅಧಿಕಾರಕ್ಕೋಸ್ಕರ ಕೂತಿರಬೇಡಿ, ರಾಜ್ಯದ ಅಭಿವೃದ್ಧಿಗೋಸ್ಕರ ಅಲ್ಲ. ಅವರೆಲ್ಲ ಭ್ರಷ್ಟರಾಗಿರ್ಬೋದು ಅಂತ ನನಗೆ ಅನುಮಾನ. ಭ್ರಷ್ಟಾಚಾರ ತಾಂಡವಾಡ್ತಾ ಇರ್ಬೋದು, ಕನ್ನಡ ವಿರೋಧಿ ನೀತಿ ಇರ್ಬೋದು, ಆಮೇಲೆ ರಾಜ್ಯದ ಹಿತ ಮುಖ್ಯ ಅಲ್ಲ, ಅವರ ಕುಟುಂಬ, ಅವರ ರಾಜಕಾರಣ, ಅವರ ಆಸ್ತಿ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಭಾಗಿಯಾಗಿಲ್ಲ. ಇತ್ತೀಚೆಗೆ ಬರೀ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ತಿದ್ದಾರೆ ಹೊರತು ಅನುಷ್ಠಾನದಲ್ಲಿ ಉದ್ಯೋಗ ನೀತಿಯನ್ನು ಇದುವರೆಗೂ ತಂದಿಲ್ಲ. ಉದ್ಯೋಗ ನೀತಿ ಇದ್ದಿದ್ದೇನಕ್ಕೆ? ಕನ್ನಡಿಗರಿಗೆ ಉದ್ಯೋಗ ಅದು ಯಾರದೋ ಒತ್ತಡಕ್ಕೆ ಮಾಡೋದು ನಿಲ್ಲಿಸಿದ್ರು. ಜಾತಿ ಗಣತಿಯಿಂದ ಬೇಕಾದಷ್ಟು ಎಲ್ಲರಿಗೂ ಅನುಕೂಲ ಆಗುತ್ತೆ, ಶೋಷಿತ ವರ್ಗಕ್ಕೆ ಅಂತ ನಾವು ಬಡ್ಕೊಂಡ್ರು. ಇವತ್ತು ಕೊಡ್ತಿರೋದನ್ನ ತಡೆ ಹಿಡ್ದು ಅಂದರೆ ಪ್ರಬಲವಾದ ವ್ಯಕ್ತಿಗಳಿಗೆ, ಪ್ರಬಲವಾದ ಶಕ್ತಿಗೆ ಎದುರ್ಕೋತಾ ಇದ್ದೀರಾ. ಅಧಿಕಾರದ ದಾಹ ನಿಮ್ಗೆ ಇನ್ನೂ ಕಾಡ್ತಾ ಇದೆ. ಬಿಟ್ಬಿಡಿ, ಇದನ್ನು ಬಿಟ್ಬಿಟ್ಟು ಧೈರ್ಯವಾಗಿ ಮುಂದಿನ ವಾರ ನೀವು ತರದೇ ಇದ್ರೆ ರಾಜ್ಯಾದ್ಯಂತ ಕನ್ನಡ ಒಂದೇ ಅಲ್ಲ, ಶೋಷಿತರ ವಿರೋಧಿ ನೀತಿಯನ್ನು ಮುಖ್ಯಮಂತ್ರಿಗಳು ತಾಳ್ತಾ ಇದ್ದಾರೆ ಅಂತ ನಾವು ಹೇಳಬೇಕಾಗಿದೆ. ಕೆಪಿಎಸ್ಸಿ ಹಾಗೂ ಸರ್ಕಾರ ಈ ಲೋಪದೋಷಗಳ ಕುರಿತು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಹುಟ್ಟಿರೋದು ಕರ್ನಾಟಕದಲ್ಲಿ ಹುಟ್ಟಿ, ಕನ್ನಡದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಕರ್ನಾಟಕದ ಒಂದು ಸಂಸ್ಥೆಯಾಗಿ ಲೋಕಸೇವಾ ಆಯೋಗನೇ ಈ ತರ ಕನ್ನಡನೇ ಮಿಸ್ಟೇಕ್ ಮಾಡಿದ್ರೆ ಬೇರೆಯವ್ರು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಫಸ್ಟ್ ಆಲ್ರೆಡಿ ಎಕ್ಸಾಮ್ ಅನೌನ್ಸ್ ಮಾಡಿ ಸಹ ಮತ್ತೆ ಇನ್ನೊಂದ್ಸರಿ ಅದೇ ತಪ್ಪನ್ನೇ ರಿಪೀಟ್ ಮಾಡಿದಾರೆ ಅಂದ್ರೆ ಕನ್ನಡಕ್ಕೆ ಇವ್ರು ಕೊಡ್ತಾರೋ ಗೌರವ ಇದೇನಾ ಅನ್ನೋದು ಒಂದು ಅವಮಾನ ಆಗ್ತದೆ. ಕನ್ನಡಕ್ಕೆ ಆಗ್ತಾರಂತ ಅವಮಾನನ ಖಂಡಿಸಿ ನಾವು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಆಕ್ಸಾ ಸಂಘಟನೆ ಸಂಸ್ಥೆ ಕಡೆಯಿಂದಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇದರಿಂದ ಏನು ಉತ್ತರ ಬಂದಿಲ್ಲ ಅಂತ ಹೇಳಿದ್ರೆ ಕಾನೂನಿನ ಮೊರೆ ಹೋಗಿ ಕೇಸ್ ಫೈಲ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ.